ರೈತರಿಗೆ ಬಹಳಷ್ಟು ಕಷ್ಟ ಅದ ರೀ. ರೈತ ದೇಶದ ಬೆನ್ನೆಲುಬು ಅಂತಾರ ಸರ್. ಈಗ ಆರ್ಮಿದವ್ರಿಗೆ ಏನ್ ಸಕಲ ಸರ್ಕಾರಿ ಗೌರವ ಕೊಡ್ತಾರಲ್ರಿ, ರೈತರಿಗೂ ಅದೇ ರೀತಿ ಕೊಡ್ಬೇಕಂತ ಹೇಳಿ ಅದೇ ತರನೇ ಹಿಂಗ ಅವಾರ್ಡಿ ಫಾರ್ಮರ್ಗಳಿಗೆ ಅವರು ಸುಮ್ ಅಟ್ಲೀಸ್ಟ್ ಸತ್ತಾಗ ಸರ್ಕಾರಿ ಮರ್ಯಾದೆ ಕೊಡ್ಬೇಕಂತೇಳಿ ನಾನು ಬಯಕೆ ಅದ ಸರ್. ನಾವು ಇದು ಮತ್ CM ಅವ್ರಿಗೂ ಮುಟ್ಸೋದಿತ್ರಿ, ನಿಮ್ ಚಾನಲ್ ಮುಖಾಂತರ ಹೇಳ್ತೀನಿ. ರೈತರಿಗೆ ಅದೊಂದು ಹೆಮ್ಮೆ. ಬಂಡಿ ಬಲಿ ನಾವು ಊಟಕ್ಕಂತ ನಿಂದ್ರಿಸಿದೇವ್ ಸರ್. ಅಲ್ಲಿ 5-6 ಜನ ಬಂದ್ರು ಸರ್. ನೀವು ಪರಂ ಸರ್ದ ಯೂಟ್ಯೂಬ್ ನೋಡಿದವ್ರಿ, ನೀವು ಶಾಣಬಸಪ್ಪ ಪಾಟೀಲ್ ಅವ್ರತ್ತ. ನನಗೆ ಎಲ್ಲಿ ಹೋದಲ್ರಿ ಸರ್, ನನಗೆ ಕರ್ನಾಟಕ ಒಂದು ಟೂರ್ ಇಟ್ಟಿದವ್ರು ನಾವು, ಎಲ್ಲಿ ಹೋದಲ್ಲಿ ಗುರುತಿಸ್ತಾರ ಜನ ರೀ. ಇಂತ ಪವರ್ಫುಲ್ ಇದು ಅದಾರ ಸರ್, ಅವರು ಕಲಾದಾಗ ಶಕ್ತಿ ಅದಾರೆ. ಹಂಗಾಗಿ ನಾ ಪರಂ ಸರ್ ಹೋಗಿ ಮುದ್ದಾಮ್ ಹೋಗಿ ಒಂದು ಅವ್ರ ಕಲೆಗೆ ಇದು ಮಾಡ್ಬೇಕಂತೇಳಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದೆ ಸರ್. ನಿಮ್ಮಲ್ಲಿ ಒಂದ್ ರೊಟ್ಟಿ ಇತ್ತಂದ್ರೆ ನಾವು ಇನ್ನೊಬ್ಬರಿಗೆ ಒಂದ್ ಅರ್ಧ ರೊಟ್ಟಿ ಕೊಟ್ಟು ನಾವು ಸರ್. ನನ್ 100 ರೂಪಾಯಿನೇ ಅದಪ್ಪ ಅಂದ್ರೆ ಅದ್ರಾಗೆ ಖುಷಿ ಪಟ್ರೆ ನೆಮ್ಮದಿ ಇರ್ತದೆ. ನನಗೆ 1000 ರೂಪಾಯಿ ಬಂದ್ರು ನೆಮ್ಮದಿ ಇಲ್ಲ ಅಂದ್ರೆ ನೆಮ್ಮದಿ ಸಿಗಲ್ಲ ಸರ್. ನಾವ್ ಯಾವಾಗಲೂ ಇಂತ ನೆಮ್ಮದಿ ತಗೋಬೇಕಾದ್ರೆ ಹೊರಗಿನವ್ರಿಗೆ ಕಾಂಪಿಟೇಷನ್ ಮಾಡ್ಬಾರ್ದು ಸರ್. ನಾವ್ ಹೊರಗಿನವ್ರು ನಮ್ಕಿನ ಎತ್ತರ ಇದ್ದ ಒಂದ್ ಕಾರ್ ತಂದು ನಿಂದ್ರಸ್ತಾನ ಅವ್ನ ಲೆವೆಲ್ದಾಗ, ನಾವು ಅದು ತರ್ಬೇಕಂತ ಹೋಗ್ಬಾರ್ದ್ರಿ. ನಮ್ಕಿನ ಮತ್ತೊಬ್ಬ ನಾವು ನೋಡ್ಕೊಂಡು ನಾವು ಕಲಿಬೇಕು ಸರ್. ನಮ್ಕಿನ ಇವ್ರು ಗರೀಬರಲ್ಲಪ್ಪ, ನಮ್ಕಿನ ಬಡವ್ರ, ಅವ್ರಕಿನ ಚಲೋನ ಅಂತೇಳಿ ಸುಖವಾಗಿ ಬದುಕದ್ ಕಲಿಬೇಕು ಸರ್, ಅಷ್ಟೇ ಸರ. ಮನುಷ್ಯ ಪ್ರಾಣಿ ಒಂದೇ ನಾಳೆಗಂತ ಇಡ್ತದ್ರಿ. ಹಕ್ಕಿ ಗುಬ್ಬಿ ಬೇಕಾದಷ್ಟು ಪ್ರಾಣಿಗಳು ಅವಲ್ ಸರ್. ಜೀವ ಜಂತುಗಳು ಕೋಟ್ಯಾಂತರ ಕೋಟಿ ಜೀವಿಗಳವ ರೀ. ನಾಳೆಗಂತ ಇಡೋದು ಮನುಷ್ಯ ಒಬ್ಬನೇ ರೀ. ಉಳ್ದಿವೇನ್ ಸತ್ತವೇನ್ ಸರ್ ಅವ್ ನಾಳೆಗಂತ ಇಟ್ಟಿಲ್ಲ ಅಂದ್ರೂ. ಅರ್ಥ ಮಾಡ್ಕೋರಿ. ಮತ್ತೆ ನೀವು ಬಾವಿ ಹೊಡ್ಸಕ್ಕ ಬೋರ್ವೆಲ್ ಹೊಡ್ಸಕ್ಕ ಏನೋ ಸಬ್ಸಿಡಿ ಬರ್ತದ ಅಂತ ಹೇಳಿದ್ರೆ ಯಾವ ತರ? ಬಾವಿ ಬೋರ್ವೆಲ್ ಕಾದು ಎಲ್ಲ ನಾವು ಆಲ್ಮೋಸ್ಟ್ ನೀವು ಕೆಲವೊಂದ್ ಸ್ಕೀಮ್ನಾಗ ಇರ್ತಾವ ಸರ್, ಸಬ್ಸಿಡಿ ತಗೊಂಡ್ ಮಾಡ್ಬೋದ್ರಿ. ಹಂಗೇನಿಲ್ರಿ. ಈಗ ಕೆಲವೊಂದು ನಾವ್ ಏನ್ ಮಾಡ್ತೇವಂದ್ರಿ ಸರ್, ನಾವು ಕಷ್ಟಪಟ್ಟೇನ್ ದುಡಿತೇವಲ್ರಿ, ಆ ದುಡ್ದಿದ್ರದಾಗ ಒಂದ್ 25% ಕೃಷಿಗೆ ಈ ತಯಾರಿ ಸಲುವಾಗಿ ಹಾಕಿರ್ತಾ ಇರ್ತೇವೆ ಸರ್ ನಾವು. ಆಕ್ಚುಲಿ ನಾವು ನಿಂಬಿ ಬೆಳೆ ಅದಾರಿ ನಮ್ದು, ಬಹುವಾರ್ಷಿಕ ಬೆಳೆ. ಈ ನಿಂಬಿದಾಗ ಸಾಕಷ್ಟು ಇನ್ಕಮ್ ಆಗ್ತವ್ರಿ. ಅದ್ರದ್ದೊಂದ್ 25% ತೆಗ್ದಿರ್ತೇವ್ರಿ. ಯಾಕಂದ್ರೆ ಅದ್ರ ಮ್ಯಾನೇಜ್ ಮಾಡ್ಬೇಕಲ್ ಸರ್. ನೀರ್ ಕಂಬಿದ್ದು ಅಂದ್ರ ಅದ್ರದ್ದು ಬೆಳೆದಿದ್ದು ಅಮೌಂಟ್ ನಾವೇ ಒಟ್ಟು ಖರ್ಚೆ ಮಾಡಿದೇವ್ ಅಂದ್ರೆ ಅದಕ್ ನೀರ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಬದುಕಿಸ್ಬೇಕು ಸರ್ ನಾವು. ಅದು ನಮಗ್ ಬದುಕಿಸ್ತೇರಿ. ಆ ತರ ಮಾಡ್ಕೊಂಡು ಈಗ ನಾವು 9 ಬೋರ್ವೆಲ್ ಹೊಡ್ಸಿನಂದ್ರೂ ಒಂದೇ ವರ್ಷನಾಗ ಒಮ್ಮೆ ಇಮಿಡಿಯೇಟ್ ಆಗಿ ಯಾವ ಇದು ಮಾಡಿಲ್ರಿ. ಹಂತ ಹಂತವಾಗಿ ನನ್ ಬಲ್ಲಿ ಹ್ಯಾಂಗ್ ಫೈನಾನ್ಸ್ ಅಲ್ಲಿ ಬರ್ತೋ ಆ ತರ ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೇವೆ ಸರ್. ಅದು ನಿಮ್ಗೆ ಯಾವಾಗ್ರ ಹಿಂಗ್ ಕಷ್ಟ ಅನ್ಸದೇನ್ರಿ ಒಕ್ಕಲ್ತನ ಶುರುವಿನಿಂದ ನಾ ಹ್ಯಾಂಗ್ ಮಾಡೀನಿ ಅಂದ್ರ ಸರ್, ಕಷ್ಟದಾಗೆ ತಗೊಂಡಿನ್ರಿ ಅದು. ಈಗ ನನಗೆ ಏನು ಕಷ್ಟನೇ ಇಲ್ರಿ. ಅದು ಫಸ್ಟ್ ಹಿಡಿದು ಅದೇ ರೀತಿನೇ ನೋಡ್ಕೊಂಡಿನ್ ಸರ್. ಸಾಕಷ್ಟು ಕಷ್ಟಪಟ್ಟು ದುಡ್ದಿನ್ರಿ. ಅದು ನಮಗ ನೀವು ಒಂದ್ ವಾರ ನೀವು ಅದೇ ತರನೇ ಯಾವ್ದೇ ಕೆಲ್ಸ ಅಲ್ ಸರ್, ನೀವು ಒಂದ್ ವಾರ ನೀವು ಕಷ್ಟಪಟ್ಟು ಮಾಡಿದ್ರಲ್ರಿ, ನಿಮಗ್ ಬಾಳ ಈಸಿ ಆಗ್ತದ್ರಿ. ಅದು ಕಷ್ಟ ಅನ್ಸಲ್ರಿ. ನೀವು ಅದು ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ ಹೋದ್ರೆ ಸ್ವಲ್ಪ ತೊಂದ್ರೆ ಆಗ್ತದ್ರಿ. ಹಂಗಾಗಿ ಅದು ನಮಗ ರೂಢಿ ಬಿದ್ ಬಿಟ್ಟ ಸರ್, ಅದ್ರಾಗ ಏನ್ ಕಷ್ಟ ಅನ್ಸಲ್ರಿ. ನೀವ್ ಯಾಕ ಗಿನ್ನಿಸ್ ದಾಖಲೆಕ್ ಯಾಕ ಹಾಕಿಲ್ರಿ ಅಂದ್ರೆ ಹಾಕ್ಬೋದಲ್ರಿ, ನಿಮ್ದು ಟ್ಯಾಲೆಂಟ್ ಅದ, ಅಲ್ಲೂ ಕಾಂಪಿಟೇಟರ್ ನೀವ್ ಹಾಕ್ಬೋದಲ್ರಿ ಸರ್. ಹಿಂಗ್ ಗಿನ್ನಿಸ್ ದಾಖಲೆ ಆಯ್ತು, ನಾವು ಇಂತ ಅವಾರ್ಡ್ ಬರ್ಲಿ ಅಂತ ಹೇಳಿ ಆಶಾದಿಂದ ಯಾವನು ಮಾಡಿಲ್ಲ ಸರ್. ನಾನ್ ದಿನ ಒಂದ್ 4 ಮಂದಿ ರೈತರಿಗೆ ಹೆಲ್ಪ್ ಆಲ ಅಂತ ಮಾಡ್ಕೊತ ಹೊಂಟೀನ್ರಿ. ಇವ್ ಅವಾರ್ಡ್ಸ್ಗಳೆಲ್ಲ ನಮ್ ಹಿಂದ್ ಹೊಂಟವ್ ಸರ್. ಈಗ ನಾನು ಹಿಂಗ್ ಅವಾರ್ಡ್ ತಗೋಬೇಕಪ್ಪ, ಅವಾರ್ಡ್ ಉದ್ದೇಶಕ್ಕಾಗಿ ನಾ ಮಾಡಿದಂದ್ರಿ, ನೀವ್ ಯಾವಾಗಾರೆ ಬಂದ್ರಂದ್ರೆ ನಮ್ ತೋಟದಾಗ ಏನೋ ಸಿಗ್ತಿದಿಲ್ರಿ. ಪ್ರತಿಯೊಂದು ಇನೋವೇಷನ್ಗಳು ನಾವು ಮಾಡಿ ನಾವು ಅದ್ರದ್ದು ಫಾಯ್ದಾ ಉಣಲ್ಗತ್ತೀವ್ರಿ. ಇನ್ನೊಬ್ಬ ರೈತರಿಗೆ ಅದ್ರದ್ದು ಫಾಯ್ದಾ ಉಳ್ಳಿ ಅಂತ ಹೇಳ್ತೇವ್ ಸರ್. ಹಿಂಗ ಅವಾರ್ಡ್ಸ್ ಎಲ್ಲ ಗಿನ್ನಿಸ್ ದಾಖಲೆ ಬರ್ಲಿ, ನನಗೆ ಆ ಬೇರೆ ಬೇರೆ ಅವಾರ್ಡ್ ಬರ್ಲಿ ಅಂತ ಹೇಳಿ ಉದ್ದೇಶವಾಗಿ ಯಾವ ಮಾಡಿಲ್ರಿ. ಅವು ನಮ್ಮಿಂದ ಹೊಂಟಾವ್ ಸರ್ ಆಟೋಮೆಟಿಕ್ ಆಗಿ. ನಿಮ್ದು ಒಳ್ಳೆ ಸಾಧನೆ ಸರ್. ಇಲ್ಲ, ಸಾಧನೆ ಮಾಡ್ರಿ ಸರ್. ನೀವು ಸ್ನೇಹಜೀವಿ ಆಗಿ ಒಂದು ಹೊಸದೇನೋ ಏನೋ ಗುರುಸ್ಕೊಂಡ್ರಿ ಅಂದ್ರ, ಈಗ ಪರಂ ಸರ್ ಆಯ್ತು, ಇವರು ರಂಗ ಕಸ್ತೂರಿ ಆಯ್ತು, ಅವ್ರು ಕೆಳಮಟ್ಟದಿಂದ ಮಾಡ್ಕೋತ ಅವ್ರು ಏನ್ ತಿಳಿದಾರ ಸರ್, ಅವ್ರ ಕೆಲ್ಸದಾಗೆ ದೇವ್ರ ಕಂಡಾರ್ರಿ, ಕಾಯಕದಾಗೆ ಕೈಲಾಸ ಕಂಡಾರ್ರಿ. ಅದ್ರದ್ದು ಕಂಡ್ರಂದ್ರ ತಾನೇ ಇವೆಲ್ಲ ಹಿಂದ್ ಬರ್ತಾವ ಸರ್. ಇವು ನಾವು ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ಬಾರ್ದು ಸರ್. ಈಗ ನನಗೆ ಇದು ಫಾಯ್ದಾ ಬರ್ತದಪ್ಪ, ನನಗೆ ಇದ್ರದಿಂದ ಬಹಳ ಮಂದಿ ಅದೇ ಮಾಡ್ತಾರೆ ಸರ್. ಅವ್ರದಿಂದ ನನಗೆ ಏನ್ ಲಾಭ ಬರ್ತದ ಅಂದ್ರೆ ನಾ ಮಾಡ್ತೀನಿ ಅಮ್ಮ ಉದ್ದೇಶದಿಂದ ಮಾಡ್ತಾರ ಸರ್. ಹಂಗ ಇಟ್ಕೊಂಡ್ರೆ ನಾವ್ ಯಾವಾಗ್ಲೂ ಮೇಲ್ ಬರಲ್ರಿ. ಇದು ನನ್ ಕಾಯಕ ಅದ ರೀ. ಇದು ನನ್ 4 ಮಂದಿ ರೈತರು ಇದ್ರಾಗ ಅಗ್ರಿಕಲ್ಚರ್ನಾಗ ಬೇಕಾದಷ್ಟು ಕಷ್ಟ ಪಡಲ್ಗತ್ತಾರ. ನಂದು ಇದು ಕಾಯಕ ಅದ, ನಾ ಇದು ಇದ್ರಾಗ ಮಾಡಿ ತೋರ್ಸ್ಬೇಕು ಅಮ್ಮ ಉದ್ದೇಶ ಇಟ್ಕೊಂಡು
ಇನ್ನೊಬ್ಬ ರೈತರಿಗೂ ಗೊತ್ತಾಗಬೇಕಮ್ಮ ಮಾಡಿದ್ರಿ ಅಂದ್ರೆ ನೀವು ಅವಾರ್ಡ್ಸ್ಗಳು ತಾನೇ ಬರ್ತಾವ ಸರ್. ಹಾ ಅಂದ್ರೆ ಈಗ ಹೊಸ ಯುವಕರು ರೈತರು ಮಾಡ್ಬೇಕಂತ ನಾನು ಅಗ್ರಿಕಲ್ಚರ್ ಮಾಡ್ಬೇಕಂದವ್ರಿಗೆ ಏನ್ ಹೇಳ್ತಾರೆ ಸರ್? ಹೊಸ ಯುವಕರು ಕೃಷಿಗೆ ಬರ್ಬೇಕು ಸರ್. ಅವ್ರಿಗೆ ನಾವು ನಮ್ದೇನದಂದ್ರೆ ಎಜುಕೇಶನ್ PUC ಸೆಕೆಂಡ್ ಇಯರ್ ಆಗ್ಯದ ಸರ್. ಸಾಲಿದಾಗೇನು ಅಷ್ಟೇನು ನಾವೇನು ಇಂಟೆಲಿಜೆಂಟ್ ಅಲ್ಲ ಸರ್. ಈಗಿನ ಹೊಸ ಯುವಕರಿಗೆ ಬೇಕಾದಷ್ಟು ಎಜುಕೇಶನ್ದಾಗ ಇಂಟೆಲಿಜೆಂಟ್ ಅದ ಸರ್. ಅವ್ರು ನಾಂದೇನಿತ್ತಂದ್ರೆ ಸಣ್ಣಗಿದ್ದಾಗಿನಿಂದ ಹೊಸ ಸಂಶೋಧನೆ ಬಗ್ಗೆದಾಗಿತ್ತು ಸರ್. ಹೊಸ ಇನೋವೇಷನ್ ಮಾಡ್ಬೇಕು, ಹೊಸ ಸಂಶೋಧನೆ ಮಾಡ್ಬೇಕು, ಟಿವಿ ರಿಪೇರಿ ಮಾಡ್ಬೇಕು, ಇಂಥವೆಲ್ಲ ಫೀಡ್ಬ್ಯಾಕ್ ಭಾಳ ಇತ್ರಿ ಸರ್. ಇದು ಹೆಂಗ್ ಕೃಷಿಗೆ ಕನ್ವರ್ಟ್ ಮಾಡಿದಾಗ ಫಾಯ್ದಾ ಆಗ್ತದ ಅನ್ನೋದು ನಾ ಮಾಡ್ಕೊಂಡಿನಿ ಸರ್. ಈಗ ಎಲೆಕ್ಟ್ರಾನಿಕ್ಸ್ ನಾವು ಮಾಡ್ತಿದ್ದೇವೆ ಅಂದ್ರೆ ಎಲ್ಲರ ಒಂದು ಮೂಲೆಯಾಗ ದುಕಾನ್ ಹಾಕೊಂಡು ಇಲ್ಲಿ ಸಿಟಿದಾಗ ಕೂಡ್ಬೋದಿತ್ರಿ. ಅದೇ ಟೆಕ್ನಾಲಜಿ ನಾವು ಎನರ್ಜರ್ ರೆಡಿ ಮಾಡ್ಕೊಂಡು ಸೋಲಾರ್ ಫೆನ್ಸಿಂಗ್ ಮಾಡಿ ನಮ್ದೇ ಪ್ರಾಡಕ್ಟ್ ಕೊಟ್ರೆ ಹೆಂಗಂತಂದ್ ನಾವು ಅದಕ್ಕೆ ಯೂಸ್ ಮಾಡಿದ್ರಿ. ಈ ಟೆಕ್ನಾಲಜಿ ನಾವು ಯಾವ್ಯಾವ ಕೃಷಿದಾಗ ರೈತರಿಗೆ ಹಗುರ ಆಗಂತವ್ರಿ. ಈಗ ರೇನ್ ಪೈಪ್ ಸುತ್ತದಾಯ್ತು, ಈಗ ಸುಣ್ಣ ಹೊಡೆಯೋದಾಯ್ತು, ಇಂಥವೆಲ್ಲ ಸಣ್ಣ ಸಣ್ಣ ಟೆಕ್ನಾಲಜಿಗಳು ಸರ್. ನೇರವಾಗಿ ಡೈರೆಕ್ಟ್ ಸಿಗಲಿ, ಬೇರೆ ನಾವು ಮಾಡಿ ಕೇಸಿಂದ ದುಡ್ಡು ಕಳಿಸೋದೇ ರೈತರಿಗೆ ಸಿಗಲಿ ಅಂಬೋದು ಅದಕ್ಕೆ ಯೂಸ್ ಮಾಡಿದವು. ನೀವು ಯುವಕರು ಏನ್ ಮಾಡ್ಬೇಕಂದ್ರಿ, ಈಗ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಅದ ಸರ್. ಕೃಷಿದಾಗ ಬರ್ಬೇಕಾದ್ರೆ ನೀವು ಮೊದಲು ಮಾರ್ಕೆಟಿಂಗ್ ಕಲಿಬೇಕು. ನಿಮ್ಗೆ ಎಲ್ಲಾ ಕಡೆ ನೆಟ್ವರ್ಕ್ ಅದ, ನೀವು ಮೊಬೈಲ್ ಚೆನ್ನಾಗಿ ಆಪರೇಟ್ ಮಾಡ್ತೀರಿ, ಯಾವ ಮಾರ್ಕೆಟ್ನಾಗ ಎಲ್ಲಿ ಏನ್ ಮಾಡ್ತದ ಇಂಥವೆಲ್ಲ ಸ್ಟಡಿ ಮಾಡ್ಕೊಂಡು ಯಾವ ಬೆಳೆ ಬೆಳೆದ್ರೆ ಹೆಂಗ್ ಆಗ್ತದ, ಯಾವ ಕಂಪ್ನಿಗಳು ಟೈ ಅಪ್ ಮಾಡಿದ್ರೆ ನಿಮ್ದು ಹೊಸ ಅಂದ್ರೆ ನಿಮ್ಮ ಟೆಕ್ನಾಲಜಿಯನ್ನ ಡೈರೆಕ್ಟ್ ಕೃಷಿಗೆ ಯೂಸ್ ಮಾಡಿದ್ರ ಅಂದ್ರೆ ಬಹಳಷ್ಟು ಲಾಭ ಆಗ್ತದ್ರಿ ಯುವಕರಿಗೆ. ಈಗ ನಾವು ಹಳೆ ಪದ್ಧತಿದಾಗೆ ಮಾಡೋರು, ನಾವು ಕಲಬರಿಗೆ ಬಂದ್ರೆ ತೊಗರಿ ರೇಟ್ ಗೊತ್ತಾಗೋದು, ಹಿಂಗ ಮೊಬೈಲ್ ಹೆಚ್ಚಿಗೆ ಆಪರೇಟ್ ಮಾಡ್ಲಕ್ ಬರಲ್ಲ. ಅದ ನೀವು ಎಲ್ಲಾನು ಮಾಡ್ತಿರಲ್ಲ, ಅದ್ರದಾಗ ಎಲ್ಲ ಅರ್ಥ ಆಗ್ತದ್ರಿ. ಯಾವ ಮಾರ್ಕೆಟ್ ಏನೇನದ, ಯಾವ ತಿಂಗಳದಾಗ ಯಾವ ರೇಟ್ ಬರ್ತದ, ಇಂಥವೆಲ್ಲ ಸ್ಟಡಿ ಮಾಡಿ ಯುವಕರು ದೃಢವಾಗಿ ನಿರ್ಧಾರ ತಗೊಂಡು ಮಾಡಿದ್ರಿ ಅಂದ್ರೆ ಖಂಡಿತವಾಗಿ ಲಾಭ ಅದ ಅಂತ ಹೇಳ್ಬಯಸ್ತೇನೆ. ಮತ್ತೆ ನಿಮ್ ತಂದೆ ತಾಯಿ ಬಗ್ಗೆ? ತಂದೆ ತಾಯಿ ನಮಗ ಹೆಮ್ಮೆ ಅನಸ್ತದ ಸರ್. ನಮ್ ತಂದೆಯವರು ಒಂದ್ ಬಾವಿ ಓಡಿಸಿದ್ರಿ, ಅವ್ರು ಟೀಚರ್ ರೀ. ಅವರು ಬೇರೆ ಕಡೆ ಟೂರ್ ಹೋದಾಗ ಕೃಷಿ ನೋಡಿರಂತ್ರಿ. ಕೃಷಿ ನೋಡಿ ಇಲ್ಲಿ ಕೃಷಿದಾಗ ಏನಾರ ಲಾಭ ಕಾಣ್ಬೇಕು ಅಂತೇಳಿ ಸಾಕಷ್ಟು ಕಷ್ಟಪಟ್ರಿ ಸರ್. ಇಲ್ಲಿ ಹೆಂಗ್ ಆಗ್ತಿತ್ತಂದ್ರೆ ಅವ್ರು ಮುಂಜಾನೆ ಡ್ಯೂಟಿಗೆ ಹೋಗೋರು ಸರ್. ಇಲ್ಲಿ ಆಳುಗಳಿಗೆ ಹೇಳೋರ್ರಿ, ಲಾಭ ಆಗಿದಿಲ್ರಿ. ಅವ್ರ ಪೆನ್ಷನ್ ದುಡ್ಡು ಸಮೇತ ನಮ್ ಬಾವಿದಾಗ ಹಾಕಿರಿ. ನನಗ ಅದು ಏನಾಯ್ತ್ರಿ, ನಮ್ ಬಾಬೋರು ಇಷ್ಟೆಲ್ಲಾ ಖರ್ಚು ಮಾಡಿದ್ರು, ಕೃಷಿದಾಗ ಲಾಭ ಆಗಿಲ್ಲ ಇವ್ರಿಗೆ ಒಟ್ಟ. ಇದೇ ಕೃಷಿದಾಗ ನಾ ಲಾಭ ಮಾಡಿ ತೋರಿಸ್ಬೇಕು, 4 ಮಂದಿ ಬಂದು ನೋಡ್ಬೇಕು ಈ ತೋಟ, ಆ ತರ ಮಾಡ್ಬೇಕಂತೇಳಿ ಒಂದ್ ಹೆಮ್ಮೆ ಇತ್ರಿ ನನಗೆ. ಇವತ್ತಿನ ದಿನ ಅವ್ರು ಹಾಕಿ ಕೊಟ್ಟ ಮಾರ್ಗದರ್ಶನ ಮೇಲೆ ಇದೆಲ್ಲ ಇಷ್ಟೆಲ್ಲ ಕೃಷಿ ಮಾಡ್ಕೊಂಡು ಮುಂದುವರ್ಲಿಗತ್ತೀನಿ. ತಾಯಿಯವ್ರೇನು ನಿಮಗ್ ಗೈಡ್ಲೈನ್ಸ್ ಮಾಡ್ತಾರ ಇವಾಗ? ನಮ್ ತಾಯಿಯವ್ರನು ಈಗನು ಹೇಳ್ತಾರ್ರಿ, ನಿಮ್ ತಂದಿದೇನು ಆಸೆ ಇತ್ತು ಅದೆಲ್ಲ ನೀನ್ ಮಾಡ್ದಿ, ಚೆನ್ನಾಗಾಯ್ತು. ಅವ್ರದ್ದು ಇದೇ ಇತ್ತು, ಅವ್ರದ್ದು ಆಸೆ ಚೆನ್ನಾಗಿ ಇದರದಾಗ ಕೃಷಿದಾಗ ಲಾಭ ಮಾಡ್ಬೇಕಂಬದಿತ್ತು, ಅವ್ರ ಕೈಲಿ ಆಗಿದಿಲ್ಲ, ನೀವ್ ಮಾಡಿದ ಅಂತ ಹೇಳ್ತಾರೆ. ಮತ್ತೆ ನಿಮ್ದು ಅಣ್ಣ ತಮ್ಮರು ಎಷ್ಟು ಮಂದಿ? ನಾವು 4 ಮಂದಿ ಇದ್ದೇವ್ ಸರ್. ನಮ್ ತಮ್ಮವರು 2 ಜಾಬ್ ಮಾಡ್ತಾರ ಸರ್. ಇಲ್ಲಿ ಹೆಂಗದ ಅಂದ್ರ ಸರ್, ಯಾವುದೇ ಒಂದು ಕೃಷಿನೇ ಆಗ್ಲಿ ಬೇರೆ ಕೆಲ್ಸನೇ ಆಗ್ಲಿ ಎಲ್ಲ 2 ಕೈ ಕೂಡಿದ್ರೆ ಟಾಳಿ ಬಡಿತಾವ ಸರ್. ನಾವ್ ಬರೀ ಒಂದ್ ಕೈಲಿ ಟಾಳಿ ಬಡಿಲಿಕ್ ಆಗಲ್ರಿ. ಹಂಗಾಗಿ ನಮ್ ಇಡೀ ಮನಿ ಫ್ಯಾಮಿಲಿ ಸಪೋರ್ಟ್ ಅದ ಸರ್ ನಮಗ್. ನಮ್ ತಮ್ಮವ್ರು ಜಾಬ್ ಮಾಡ್ಕೊಂಬವ್ರು ಹಿಡಿದುಕೊಂಡು 4 ಮಂದಿ ಅಣ್ಣ ತಮ್ಮವ್ರು ಸಪೋರ್ಟ್ ಅದ ಸರ್. ಅವ್ರ ಕೃಷಿದಾಗ ಹಿಂಗ್ ಮಾಡು ಅಂತ ಹೇಳಿ ನಮ್ ತಮ್ಮವ್ರು ಎಲ್ಲ ಇವ್ ಯಾವ್ಯಾವ ಅವಾರ್ಡ್ ಬಂದ್ರು ಅವಕ್ಕೆಲ್ಲ ಫೈಲ್ ಮಾಡೋದು, ಅವಕ್ಕೆಲ್ಲ ಒಂದ್ ಕಡೆ ಪೇಪರ್ ಸ್ಟೇಟ್ಮೆಂಟ್. ಈಗ ಸಡನ್ ಆಗಿ ನೀವು ಏನ್ ಪ್ರಶಸ್ತಿ ಬಂದು ಅಂದ್ರೆ ಈಗ ತೆಗೆದುಕೊಡ್ಲಕ್ಕ ನಿಮಗ್ ತೋರ್ಸ್ಬೇಕಾದ್ರೆ ನಮ್ ತಮ್ಮವರೇ ಕಾಣ್ರಿ ಸರ್. ಅದು ನಮಗ ಆಟೆಲ್ಲ ಕಂಪ್ಯೂಟರ್ ಅದು ಆಪರೇಟ್ ಮಾಡ್ಲಕ್ ಆಗಲ್ರಿ. ಬೇರೆ ಕಡೆ ಹೋದ್ರು ನಮಗ್ ದುಡ್ಡು ಖರ್ಚಾಗ್ತಾವ್ರಿ. ಎಲ್ಲ ಅವರೆಲ್ಲ ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ಕೊಂಡು ಯಾವ್ಯಾವ ಏನೇನ್ ಮಾಡ್ಬೇಕು ಫೈಲ್ ಮಾಡೋದು, ಯಾರೇ ಬಂದ್ರು ತೋರ್ಸಲ್ಕ ಸಂಗಾಟ ಇಟ್ಕೊಂಡು ಹೋಗ್ಲಿಲ್ಲ ಮೊಬೈಲ್ ಒಂದ್ ಇದ್ರ ಸಾಕಂತೇಳಿ ಎಲ್ಲ ಹೆಲ್ಪ್ ಮಾಡ್ತಾರ ಸರ್. ಕೃಷಿದಾಗನು ಎಲ್ಲ ಹೆಲ್ಪ್ ಮಾಡ್ತಾರ್ರಿ. ಹಿಂಗೆ ಹೆಲ್ಪ್ ಮಾಡೋದ್ರಿಂದ ಕೃಷಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಅದ ರೀ. ಒಗ್ಗಟ್ಟಿನಲ್ಲಿ ಬಲ ಇರ್ತದ ಸರ್. ಮತ್ತೇನ್ರಿ ಹೊಸದಾಗ ಬಂದಾಗ ನಿಮ್ ಅಣ್ಣ ತಮ್ಮದವ್ರ ಏನ್ರ ಇದು ಹೊಸದ್ ಬಂದದ್ ನೋಡು ಇದು ಟ್ರೈ ಮಾಡ್ತೀರೇನಂತ ಅಂತಾರೇನ್? ಯಾವತ್ ಸರ್ ಬೆಳಿ ಬಗ್ಗೆ ಹಿಂಗ್ ಏನ್ರ ಒಂದು ರೆಡಿ ಮಾಡೋದು ಹೊಸದ್? ಹೇಳ್ತಾರ ಸರ್. ಯೂಟ್ಯೂಬ್ನಾಗ ಅದು ಯಾರೇ ಬಿಟ್ರ ಅಂದ್ರಿ ಅವು ನೋಡಿಕೇಶನ್ ಅದ್ರ ಬದಲಾಗಿ ಅಂದ್ರೆ ಯಾವಾದ್ರೆ ಒಂದ್ ನಮಗ್ ಫೀಡ್ಬ್ಯಾಕ್ ಬೇಕು ಸರ್. ಅದ್ರ ಮೇಲೆ ರಿಸರ್ಚ್ ನಮದೊಂದ್ ಬೇರೆ ಟೈಪ್ ಮಾಡೋದ್ ಸರ್, ಮಾಡಿಫೈ ಮಾಡೋದ್ರಿ. ಅದ್ರಾಗ ಅಂತವ್ ಏನ್ರ ಬಂದ್ರಂದ್ರ ಸರ್ನು ಕಳಿಸ್ತಾರ್ರಿ, ತಮ್ಮವ್ರನು ಕಳಿಸ್ತಾರ್ರಿ, ಹೆಗಳಿ ಸರ್ನು ಸಾಕಷ್ಟು ಕಳಿಸ್ತಾರ್ರಿ. ಅವೆಲ್ಲ ನೋಡಿಕೇಶನ್ ನಮಗ ಸರಿ ಅನಿಸ್ತಿತ್ತಂದ್ರ ನಾವು ನಮಗ್ ಉಪಯೋಗ ಆಗಂತವಿದ್ರ ಮತ್ತ ಅಂತವಕ್ಕೆಲ್ಲ ಟ್ರೈ ಮಾಡ್ತಾರೆ. ನಿಮ್ ತಮ್ಮವ್ರಿಗೆ ಅಣ್ಣವ್ರಿಗೆ ಅವ್ರಿಗೆ ಹೆಮ್ಮೆ ಇರ್ತದ್ರಿ. ಹಾ ರೀ, ಬಹಳ ಹೆಮ್ಮೆ ಇರ್ತದೆ. ಎಲ್ರ ನೀವು ಒಂದ್ ಪ್ಲಾಟ್ ಇದು ಮಾಡಿದ್ ಹೋಗಿ ನೋಡ್ರಿ ಅಂದ್ರ ಇದು ನಮ್ ತಮ್ಮವ್ರೆ ನಾನವ್ರೇ ಮಾಡ್ಯಾರ ಅಂತ ಹೇಳಿ ಹೆಮ್ಮೆ ಇರ್ತದೆ ಸರ್. ಇವಾಗ ನೀವು ನಿಮ್ ಮಕ್ಕಳದ ಎಷ್ಟ್ ಜನ?
ನಮ್ಮ ಇಬ್ರು ಹುಡುಗಿಯರ್ರಿ ಒಬ್ಬ ಹುಡುಗ್ರಿ ಸರ್. ಇಬ್ರು ಹುಡುಗಿಯರಿಗೆ ಮ್ಯಾರೇಜ್ ಮಾಡ್ಕೊಟ್ಟೇನ್ರಿ. ಹುಡುಗ BBM ಮಾಡಲ್ಗತ್ತಾನ್ರಿ. ಅವನಿಗೂ ಇದೇ ಕೃಷಿದಾಗೆ ನೋಡ್ಕೊಂಡು ಇದೇ ನಮ್ದೇ ಕೆಲ್ಸನೇ ಮಾಡ್ಬೇಕು ಹಚ್ಬೇಕಂತೀನ್ರಿ. ಅವನಿಗೆ ಜರ ಶುರು ಸ್ಟಾರ್ಟಿಂಗ್ ಇರ್ತದ್ರಿ, ಜರ ಸ್ವಲ್ಪ ಹುಡುಗರ್ ಲೆಕ್ಕದಾಗ ಇರ್ತಾರ, ಹಂಗೆ ನಮ್ ಲೆಕ್ಕಕ್ಕೆ ತಂದು ದಾರಿಗೆ ತರ್ಬೇಕು ಸರ್ ಇದು. ಯಾಕಂದ್ರೆ ನಮ್ ಮೇಲೆ ಮುಗಿಬಾರ್ದ್ರಿ, ಹಂಗೆ ಮುಂದುವರಿಬೇಕಂತ ಹೇಳಿ ನಾನು ಉದ್ದೇಶ. ನಿಮ್ ಸಣ್ಣ ಮಗಳು ನಿಮ್ ಮ್ಯಾಗ ಬಾಳ ಕಾಳಜಿ ಇರಾರ. ಯಾವಾಗ್ರೆ ನೀವ್ ಯಾವ್ದೋ ಇಂಟರ್ವ್ಯೂ ಹೋದಾಗ ಅವ್ರಿಗೆ ವಿಡಿಯೋ ಕಾಲ್ ಅದು ಮಾಡ್ಸಿ ಮಾತಾಡಿಸ್ತಾರ. ಹಾ ಮಾಡ್ತಾರ ಸರ್. ಇಬ್ರು ಮಕ್ಕಳು ಹಂಗೆ ಅರಾರಿ, ಇಬ್ರು ಕಾಳಜಿ ಮಾಡ್ತಾರ್ರಿ. ನಮ್ ಬಾಬಂದೆಲ್ಲ ಬೇರೆ ಅವರೆಲ್ಲ ಸರ್ಕಲ್ ಫ್ರೆಂಡ್ ಸರ್ಕಲ್ನಾಗೆಲ್ಲ ತೋರಿಸ್ತಾರ್ರಿ, ಎಲ್ಲ ನಮ್ ಬಾಬಾವ್ರು ನೋಡ್ರಿ ಅಂತ ಹೇಳಿ. ಯಾವ್ದೇ ಒಂದು ಈಗ ನಾವು ಇದು ಮಾಡ್ತಾ ಇದ್ದೇವೆ ಅಂದ್ರ ಮಕ್ಕಳಿಗೂ ಹೆಮ್ಮೆ ಆಗ್ತದ್ರಿ, ಬೇರೆದವ್ರಿಗೂ ಬಾಳ ಹೆಮ್ಮೆ ಆಗ್ತದ್ರಿ ಸರ್. ಇಂಥದ್ ನಾವು ಮಾಡ್ಬೇಕಪ್ಪ ಅಂತ ಹೇಳಿ. ಆಕ್ಚುಲಿ ಎಲ್ಲರಿಗೂ ಕೈ ಹಿಡಿದು ಕಲ್ಸೋದ್ಕಿನ ರೀ ನಾವ್ ಮಾಡ್ಕೊತ ಹೋದ್ವಿ ಅಂದ್ರೆ ನಮ್ ಫಾಲೋವರ್ಸ್ ಬಹಳ ಮಂದಿ ಇರ್ತಾರ ಸರ್. ಈಗ ಸ್ನೇಹಜೀವಿ ನೀವು ಚಾನಲ್ ತಯಾರು ಮಾಡಿದ್ರಿ, ನೀವು ಎಲ್ಲಾ ವಿಡಿಯೋ ಹೊಸ ಹೊಸ ಬಿಡಲ್ಕತ್ತೀರಿ ಅಂದ್ರೆ ನಿಮಗ್ ಗೊತ್ತಿರ್ಲಾರ್ದಂಗೆ ನಿಮ್ ಫಾಲೋವರ್ಸ್ ಬಹಳ ಮಂದಿ ಇರ್ತಾರ ಸರ್. ಈಗ ಹಂಗ ನಾವು ಈ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದೇವ ಅಂದ್ರಿ ನಮಗ್ ಕೇಳಲ್ರಿ ಅವ್ರು ಸರ್, ನಮ್ ಮೇಲೆ ನೋಡಿರ್ತಾರ್ರಿ ಅವ್ರು. ಇವ್ರು ಹೋದ್ಸಲ ಹಿಂಗ್ ಮಾಡ್ಯಾರ, ಅವ್ರಿಗೆ ಕೇಳೋದನ್ನು ಬೇಡ್ರಿ, ಒಂಥರ ಮುಜುಗರ ರೀ ಅವ್ರಿಗೆ ಕೇಳಿದ್ರಿ. ಕೇಳಾರ್ದೆ ಆ ಫಾಲೋವರ್ಸ್ ಇರ್ತಾರಲ್ಲ ಸರ್, ಅದರಿಂದ ಹೆಚ್ಚಿಗೆ ಲಾಭ ಆಗ್ತದೆ ಸರ್ ಸಮಾಜಕ್ಕೆ. ನಿಮ್ದು ನಿಮ್ ಮನೆಯವ್ರ ಬಗ್ಗೆ? ನಮ್ ಮನೆಯವ್ರ ಏನಿಲ್ರಿ ಸರ್, ಇಂಥವಕ್ಕೆಲ್ಲ ಹೆಲ್ಪ್ ಮಾಡ್ತಾರ್ರಿ. ಸುಮ್ ಹಂಗೆ ಅವಾಗ ಕಾಮಿಡಿ ಮಾಡ್ತಿರ್ತಾರ್ರಿ. ಇವೆಲ್ಲ ಮಾಡಿ ಏನ್ ಮಾಡ್ತೀವಿ, ಏನ್ ಗಳಿಸಿದೆ, ಈಗ ಏನ್ ಮಾಡ್ತಿದ್ದು, ಇದು ಮೊದಲ್ ರೊಕ್ಕನೇ ನೋಡಂತಾರ್ರಿ ಅವ್ರು. ರೊಕ್ಕ ದೊಡ್ಡದಲ್ಲ, ಇಂಥವೆಲ್ಲ ನಮಗ್ ಬೇಡದ್ರೂ ಸಿಗಲ್ಲ, ಇಂಥವೆಲ್ಲ ಇದು ಮಾಡ್ಬೇಕಂತೀವ್ರಿ. ಅವ್ರನ್ನು ಸಪೋರ್ಟ್ ಮಾಡ್ತಿರ್ತಾರ ಸರ್. ಸುಮ್ ಹಂಗೆ ಅಂತಿರ್ತಾರ್ರಿ, ಅಂದಾಗೆ ನಾವು ಮೇಲ್ ಬರ್ಲಿಕ್ಕೆ ಆಗ್ತದ್ರಿ. ಶರಣಬಸಪ್ಪ ಸರ್ ಪಾಟೀಲ್ದು ವರ್ಷದಿಂದ ಆದಾಯ ಎಷ್ಟು ಸರ್? ಸರ್ ನಮ್ದು ನೋಡ್ರಿ, ಒಂದು ಟೋಟಲ್ ಆದಾಯ ಒಂದು ನಮ್ದು 30 ಎಕರೆದಾಗ್ರಿ ಸರಾಸರಿ ಒಂದು 16 ರಿಂದ 17 ಲಕ್ಷ ತನ ಬರ್ತದೆ ಸರ್. ಅದ್ರಾಗ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಆಗ್ತದೆ. ಆಳಿಂದ ಆಯ್ತು, ನಾವು ಎಲ್ಲ ಮೇಲೆ ಇದು ತಂದಿದ್ದು ಮಾಡಿದ್ವಲ್ಲ, ಒಂದು 12 ರಿಂದ 13 ಲಕ್ಷ ರೂಪಾಯಿ. ಈಗ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ಕೊಳ್ರಿ, ಅದ್ರ ಖರ್ಚಾನು ಅಷ್ಟೇ ಇರ್ತದ್ರಿ. ಇವ್ರು ಸರ್ 25 ಲಕ್ಷ 60 ಲಕ್ಷ ಗಳಿಸೋಗತ್ತಾರ ಅಂದ್ರ ಸರಿಗೆ ಅಷ್ಟಲ್ಲ, ಅದ್ರದ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತ ಇರ್ಬೇಕ್ರಿ ನಮಗ್ ತಲ್ಯಾಗ. ಸರ್ ನಮ್ದು ಏನದ ಅಂದ್ರಿ, ನಂದು 2012ದಾಗ ನಂದು ಫಾರ್ಮ್ ಚಾಲು ಮಾಡಿದ್ರಿ, ಸೋಲಾರ್ ಫೆನ್ಸಿಂಗ್ ರೀ. ಈಗ ಇದು ಸೋಲಾರ್ ಫೆನ್ಸಿಂಗ್ ಫಾರ್ಮ್ ಚಾಲು ಮಾಡಿದಾಗ್ರಿ, ಅದೇ ಟೈಮ್ನಾಗ GST ನಂಬರ್ ತಗೊಂಡಿನಿ ಸರ್. ಯಾವುದೇ ರೈತರಿಗೆ ಮುಟ್ಟಬೇಕಾದ್ರೆ ಸರ್ಕಾರಕ್ಕೆ ನಾನು GST ಕಟ್ಟಿ ಕೊಡ್ಬೇಕು, ಸರ್ಕಾರದ ಪಾಲ್ ಕೊಟ್ಟೆ ನಾನು ಬೆಳಿಬೇಕ್ರಿ. ನೀವ್ ಯಾವಾಗ್ಲೂ ನೋಡ್ರಿ ಸರ್, ಆನ್ಲೈನ್ಯಾಗ ನೋಡ್ರಿ, ನಮ್ GST ನಂಬರ್ ಅದ ರೀ, ಮಲ್ಲಿಕಾರ್ಜುನ್ ಎಲೆಕ್ಟ್ರಾನಿಕ್ಸ್ ಅಂತ ಬರ್ತದೆ ಸರ್. ನಮ್ದು ದುಕಾನ್ ಇದ್ದಿದ್ದು ಊರಾಗದ ಸರ್, ಯಾರಿಗೂ ಗೊತ್ತಿಲ್ಲ, ನಮ್ಮೂರವ್ರಿಗೆ ಗೊತ್ತಿಲ್ರಿ. ಇಲ್ಲೇ ಸುಮ್ನೆ ಮಾರ್ತಾನೆ ಅಂತ ತಿಳಿತಾರ ಸರ್, ಅನ್ಅಥರೈಸ್ ಯಾವಾಗನು ಮಾರಲ್ಲ ಸರ್. ಎಲ್ಲಾ ಗೌರ್ಮೆಂಟ್ ಸರ್. ನೀವು ದಿಲ್ಲಿದಾಗ ಕೂತ್ ನೋಡ್ರಿ, ನಮ್ದು ಫಾರ್ಮ್ ಹೆಸರು ಹೊಡೆದ್ರಿ ಅಂದ್ರೆ ಆಟೋಮೆಟಿಕ್ ಆನ್ಲೈನ್ ತೋರಿಸ್ತದ್ರಿ, ಇದು ದುಕಾನ್ ಅದ ಇದು ಅಂತ ಹೇಳಿ. ಅನ್ಅಥರೈಸ್ ಮಾಡೋದಿಲ್ಲ ಸರ್. ನನಗ್ ಬಂದಿದ್ದು ಹಂಚ್ಕೊಂಡು ತಿಂಬಾರಿ ಸರ್, ಅದು ಇಂಪಾರ್ಟೆಂಟ್ ಅದ ಸರ್. ಈಗ ನನ್ ಬಳಿ ಒಂದ್ ರೊಟ್ಟಿ ಇತ್ತಂದ್ರ ನಾವು ಇನ್ನೊಬ್ಬರಿಗೆ ಒಂದ್ ಅರ್ಧ ರೊಟ್ಟಿ ಕೊಟ್ಟು ನಾವು ಸರ್, ನಮ್ ರೈತರಿಗೆ ಒಂದ್ ಸ್ವಲ್ಪ ಕೈ ಹಿಡಿಸ್ದ ನಡೆಸ್ದಂಗ ಆಗ್ತದ. ನನ್ ಬಳಿ ಕಲಿಯಲ್ದ್ರಿ ಇಲ್ರಿ ಅವ್ರು, ನಾವ್ ಮಾಡಿದೇವ ಅಂದ್ರೆ ನಾವ್ ಮತ್ತವ್ರ ಬಳಿ ತೋಲ್ರಿ ಅವ್ರು. ಅದ ನಮ್ ಬೇಸ್ ಮೇಲೆ ಬಂದಿದ್ದಪ್ಪ ಅಂದ್ರ ನಮಗೊಂದ್ ಹೆಮ್ಮೆ ರೀ ಸರ್. ಈ ಸೋಲಾರ್ ಫೆನ್ಸಿಂಗ್ ಅದ ರೀ, ಈಗ ನಾವು ಒಂದ್ 10,000 12,000 ರೇಟ್ ಹೇಳ್ತೇವ್ರಿ, ನಾವು ಕ್ವಾಲಿಟಿ ಕೊಡ್ತೇವ್ರಿ. ಮತ್ತೊಬ್ಬ 10,000 ಕೊಡ್ಲಿಕ್ಕೆ ಇರ್ತಾನ್ರಿ, ತೋಲ್ರಿ, ಬೆಳೆ ಉಳಿತದಲ್ರಿ ಸರ್ ರೈತರದು. ಟೆಕ್ನಾಲಜಿ ಬೇಸ್ ನಮ್ದಲ್ರಿ, ಅದು ಮಾಡ್ಕೊಳ್ರಿ, ಯೂಸ್ ಮಾಡ್ಕೊಳ್ರಿ, ಆ ತರ ರೀ. ಈ ಕುಡಿ ಚೂಟ ಮಷಿನ್ ಹಂಗೆ ರೀ ಸರ್. ನಾವ್ ಒಂದಿಷ್ಟು ರೈತರಿಗೆ ಕೊಟ್ಟೇವ್ರಿ, ಈಗ ಬೇರೆ ಬೇರೆ ಕಂಪ್ನಿದವ್ರು ತಯಾರು ಮಾಡಿ ಎಲ್ಲರಿಗೆ ಮುಡ್ಸಲ್ಗತ್ತಾರ. ಮುಡ್ಸಲ್ರಿ, ಊಟ ನಾನೇ ಉಣ್ಬೇಕಂದ್ರ ಆಗಲ್ಲ ಸರ್. ನನಗ್ ಎಷ್ಟ್ರಿ, ನನಗ್ ಒಂದ್ ದಿನಕ್ಕೆ ಒಂದ್ 4 ರೊಟ್ಟಿ ಸಾಕ್ರಿ, ಇನ್ನ 10 ರೊಟ್ಟಿ ಇರ್ತಾವ, ಪಲ್ಯ ಇರ್ತದ. ನಾವು ಜಾಸ್ತಿ ಜನ ಏನ್ ಮಾಡ್ತಾರ ಸರ್, ನಾನು ನನ್ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಹಾಳಾಗ್ಯಾರ ಸರ್. ಅದು ಮಾಡ್ಬಾರ್ದ್ರಿ. ಈಗ ನನ್ ಬಳಿ ಬುತ್ತಿ ಅದ ಅಂದ್ರೆ ನಾವ್ ಎಲ್ಲರಿಗೂ ಕೊಟ್ಟು ಉಂಡು ಖಾಲಿ ಮಾಡಮ್ ಸರ್. ಇಲ್ಲಿ ಪ್ರಾಣಿಗಳದಾಗ ನೋಡ್ರಿ ಸರ್, ಮನುಷ್ಯ ಪ್ರಾಣಿ ಒಂದೇ ನಾಳೆಗಂತ ಇಡ್ತದ್ರಿ. ಹಕ್ಕಿ ಗುಬ್ಬಿ ಬೇಕಾದಷ್ಟು ಪ್ರಾಣಿಗಳು ಅವಲ್ ಸರ್, ಜೀವ ಜಂತುಗಳು ಕೋಟ್ಯಾಂತರ ಕೋಟಿ ಜೀವಿಗಳವ ರೀ. ನಾಳೆಗಂತ ಇಡೋದು ಮನುಷ್ಯ ಒಬ್ಬನೇ ರೀ, ಉಳ್ದಿವೇನ್ ಸತ್ತವೇನ್ ಸರ್ ಅವ್ ನಾಳೆಗಂತ ಇಟ್ಟಿಲ್ಲ ಅಂದ್ರೂ. ಅರ್ಥ ಮಾಡ್ಕೋರಿ. ಈಗ ಒಂದ್ ಕಾಗೆ ಗುಬ್ಬಿ ಅದಾರಿ, ನಾಳೆಗಂತ ಏನ್ ಇಡ್ತದ ಹೇಳ್ರಿ ಸರ್, ಅದು ಸಿಕ್ಕಾಗಿ ಇಡ್ತಿಂತ ಸುಮ್ ಆರಾಮ್ ಇರ್ತದ್ರಿ. ನಮ್ದು ಹಂಗಲ್ರಿ,
ಏ ಇದು ಇಟ್ಟು 4 ಎಕರೆ ಹೊಲ ತಗೊಂಡೆ, ಇನ್ನ 10 ಎಕರೆ ತಗೋಬೇಕು, ಇನ್ನ 20 ತಗೋಬೇಕು. ಹಿಂಗೆ ನಾವ್ ಯಾವಾಗ್ಲೂ ನೆಮ್ಮದಿ ಇರಲ್ಲ ಸರ್. ನಾಳೆ ನಮ್ ಮಕ್ಕಳಿಗೆ ಆಯ್ತಪ್ಪ, ಇದು ನನ್ ಮೊಮ್ಮಕ್ಕಳಿಗೆ ಬೇಕಲ್ಲ, ಇದ್ರಾಗೆ ನಾವ್ ಹೋಗ್ಬಿಡ್ತೇವ್ರಿ. ಹಂಗಲ್ರಿ, ನಮಗೆ ಸಿಗ್ಲಿ ಎಡ್ ಸಿಕ್ಕೋಡ್ ಸಿಗ್ತದ, ಅವ್ರನ್ನ ಇನ್ನೊಬ್ರನ್ನು ತಗೋಲಿ, ಒಂಥರ ನೆಮ್ಮದಿ ಮಾಡ್ಕೊಳಕ್ ಬಾಳ್ ಬೇಕಲ್ ಸರ್. ನಾನ್ 100 ರೂಪಾಯಿನೇ ಅದಪ್ಪ ಅಂದ್ರೆ ಅದ್ರಾಗೆ ಖುಷಿ ಪಟ್ರೆ ನೆಮ್ಮದಿ ಇರ್ತದೆ. ನನಗ್ 1000 ರೂಪಾಯಿ ಬಂದ್ರು ನೆಮ್ಮದಿ ಇಲ್ಲ ಅಂದ್ರೆ ನೆಮ್ಮದಿ ಸಿಗಲ್ಲ ಸರ್. ನಾವ್ ಯಾವಾಗಲೂ ಇಂತ ನೆಮ್ಮದಿ ತಗೋಬೇಕಾದ್ರೆ ಹೊರಗಿನವ್ರಿಗೆ ಕಾಂಪಿಟೇಷನ್ ಮಾಡ್ಬಾರ್ದು ಸರ್. ನಾವ್ ಹೊರಗಿನವ್ರು ನಮ್ಕಿನ ಎತ್ತರಿದ್ದ ಒಂದ್ ಕಾರ್ ತಂದ್ ನಿಂದ್ರಸ್ತಾನೆ ಅವ್ನ ಲೆವೆಲ್ದಾಗ, ನಾವು ಅದು ತರ್ಬೇಕಂತ ಹೋಗ್ಬಾರ್ದ್ರಿ. ನಮ್ಕಿನ ಮತ್ತೊಬ್ಬ ನಾವು ನೋಡ್ಕೊಂಡು ನಾವು ಕಲಿಬೇಕು ಸರ್. ನಮ್ಕಿನ ಇವ್ರು ಗರೀಬರಲ್ಲಪ್ಪ, ನಮ್ಕಿನ ಬಡವ್ರ, ಅವ್ರಕಿನ ಚಲೋನ ಅಂತೇಳಿ ಸುಖವಾಗಿ ಬದುಕದ್ ಕಲಿಬೇಕು ಸರ್, ಅಷ್ಟೇ. ಮತ್ತೆ ನೀವು ಇವಾಗ ನಿಮ್ ಮನೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮನೆಯವ್ರಿಗೆ ಏನ್ ಹೇಳ್ತೀನಿ ಸರ್, ಅವ್ರು ಬಂದವ್ರಿಗೆ ಇನ್ನೊಂದು, ನಾ ಇಲ್ಲಿ ಇದ್ರು ಯಾರೇ ಬಂದ್ರು ಅವ್ರು ಏನ್ ಮಾಡ್ತಾರಂದ್ರೆ ಬರೀ ನನ್ ಕೈಲಿ ಒಬ್ಬನ ಕೈಲೇ ತಾಳಿ ಬಡಿಲಿಕ್ಕೆ ಆಗಲ್ಲನ್ರಿ. ಬಂದವ್ರಿಗೆ ಅವ್ರನ್ನು ಏನ್ ಮಾಡ್ತಾರೆ, ಎಲ್ಲ ಸತ್ಕಾರ ಮಾಡ್ತಾರ್ರಿ. ಬಂದವ್ರಿಗೆ ನೀರ್ ಕುಡ್ರಿ, ಚಾ ಕುಡ್ರಿ, ಒಂದ್ ಸ್ವಲ್ಪ ಬಂದವ್ರಿಗೆ ಒಂದ್ ಜರ ಮರ್ಯಾದೆ ಕೊಡೋದು ದೊಡ್ಡದಿರ್ತದೆ ಸರ್. ನಾವು ಏಟೇ ಇನೋವೇಷನ್ ಮಾಡಿ ಏನೇ ಮಾಡಿ ಮುಟ್ಟಿದ್ರು ನೋಡ್ರಿ, ಬಂದವ್ರಿಗೆ ಗೌರವ ಕೊಡೋದು ಬಹಳ ದೊಡ್ಡದಿರ್ತದೆ ಸರ್. ಇದ್ರ ಮೇಲೂ ಬಹಳಷ್ಟು ಮಂದಿ ಇದು ಮಾಡ್ತಾರ್ರಿ, ಏನಪ್ಪಾ ಅಲ್ಲಿ ಹೋದೆವು ನೀರ್ನು ಸಿಗ್ಲಿಲ್ಲ, ಈ ತರ ಆಗ್ಬಾರ್ದ್ರಿ. ಅವ್ರೆಲ್ಲಾ ಅಂತ ಸಂಸ್ಕಾರ ಮಾಡ್ಕೊಂಡ್ ಹೊಂಟಾರ್ರಿ. ಅವ್ರದಿಂದ ನಮ್ಮ ಹೆಸರು ಬರ್ತದ, ಅವ್ರದೂ ಬರ್ತದ್ರಿ. ಇಷ್ಟೇ ಬಯಸ್ತೀನಿ. ಮತ್ ನೀವು ಪರಮ್ ಸರ್ ನಿಮ್ದು ಇಂಟರ್ವ್ಯೂ ತೊಗೊಂಡ್ರಿ ಅಲ್ರಿ, ಫಸ್ಟ್ ಟೈಮ್ ತೊಗೊಂಡ, ನಿಮ್ಗೆ ಹೆಂಗ್ ಅನ್ಸುತ್ತೆ? ಅವ್ರ ಬಗ್ಗೆ ಒಂದ್ 2 ಮಾತು. ಸರ್, ಪರಮ್ ಸರ್ ಬಹಳಷ್ಟು ಹೆಮ್ಮೆ ಆಗ್ತದ್ರಿ ನನಗೆ. ಪರಮ್ ಸರ್ ಬಹಳಷ್ಟು ಹೆಲ್ಪ್ ಮಾಡ್ಯಾರ್ರಿ. ಪರಮ್ ಸರ್ ಬಂದ್ ಈಗ ಸುಮಾರು 2.5 ವರ್ಷ ಆಯ್ತ್ರಿ. ಇನ್ನಾನು ಡೈಲಿ ಒಂದ್ 5 ರಿಂದ 10 ಕಾಲ್ ಬರ್ತಾವ್ರಿ, ಫೋನ್ ಕಾಲ್ ಬರ್ತಾವ ಸರ್ ನನಗೆ. ಇಂತ ಒಳ್ಳೆ ಇದು ಮಾಡ್ಯಾರ ಸರ್. ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲ ನಮ್ ತೋಟದ ಎಲ್ಲ ರೀ ಬಾರಿ ಲೈಕ್ ಆಗ್ಯದ ಸರ್. ನನಗ ಅಂತ ಯೂಟ್ಯೂಬರ್ ಬೇಕ್ರಿ ಸರ್. ನನಗ ಅವ್ರ ನೋಡ್ ಕಲಿಬೇಕ್ರಿ. ಆಮೇಲೆ ರಂಗ ಕಸ್ತೂರಿ ಅವ್ರನ್ನು ಅದೇ ತರಾನೇ ಇದು ಮಾಡಿದ್ರ ಸರ್. ಈಗ ಪರಮ್ ಸರ್ ಅಂದ್ರೆ ಬಾಳ ರೈತರ ಬಗ್ಗೆದಾಗ ಮಾಡ್ಯಾರಲ್ಲ ಸರ್, ಬಾಳ ಹೆಮ್ಮೆ ರೀ ಸರ್. ಅವ್ರು ಎಲ್ಲಾ ತರ ಜನನ್ನ ಸೆಳಿತಾರ ಸರ್, ಆದ್ರೆ ರೈತರಿಗೂ ಸೆಳೆದಾರ ಸರ್. ಬಹಳಷ್ಟು ಟ್ಯಾಂಕ್ಸ್ ಹೇಳ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಸರ್. ಅವ್ರಿಗೆ ರಂಗ ಕಸ್ತೂರಿ ಅವರಿಗೆ ಬೆಂಗಳೂರು ಹೋಗಿದಾವ್ ಸರ್. ನನಗೆ ಬಹಳ ಹೆಮ್ಮೆ ಆಗಿತ್ತು ಸರ್. ನನಗೆ ಈ ತರ ಇದು ಆಗ್ಯದ ಅಂತ ಹೇಳಿ ನನಗೇನೋ ಒಂದು ಎಫೆಕ್ಟ್ ಆಯ್ತಂದ್ರೆ ಸರ್, ನಾವು ಮೈಸೂರ್ಗೆ ಟೂರ್ ಹೋದಾಗ್ರಿ ಒಂದು ಬಂಡಿ ಬಲಿ ನಾವು ಊಟಕ್ಕಂತ ನಿಂದ್ರಿಸಿದೇವ್ ಸರ್. ಅಲ್ಲಿ 5-6 ಜನ ಬಂದ್ರು ಸರ್, ನೀವು ಪರಮ್ ಸರ್ದ ಯೂಟ್ಯೂಬ್ ನೋಡಿದವ್ರಿ, ನೀವು ಶಾಣಬಸಪ್ಪ ಪಾಟೀಲ್ ಅವ್ರತ್ತ. ನನಗೆ ಎಲ್ಲಿ ಹೋದಲ್ರಿ ಸರ್, ನನಗೆ ಕರ್ನಾಟಕ ಒಂದು ಟೂರ್ ಇಟ್ಟಿದವ್ರು ನಾವು, ಎಲ್ಲಿ ಹೋದಲ್ಲಿ ಗುರುತಿಸ್ ಸರ್ ಜನ ರೀ. ಇಂತ ಪವರ್ಫುಲ್ ಇದು ಅದಾರ ಸರ್, ಅವರು ಕಲಾದಾಗ ಶಕ್ತಿ ಅದಾರೆ. ಹಂಗಾಗಿ ನಾ ಪರಮ್ ಸರ್ ಹೋಗಿ ಮುದ್ದಾಮ್ ಹೋಗಿ ಒಂದು ಅವ್ರ ಕಲೆಗೆ ಇದು ಮಾಡ್ಬೇಕಂತೇಳಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಂದೆ ಸರ್. ಅವ್ರ ಬಲ್ಲಿ ಎಲ್ಲಾ ಮುದ್ದೆ ಗಿದ್ದೆ ಚೆನ್ನಾಗಿ ತಿಂದು ಒಂದಿನ ಬಹಳ ಸತ್ಕಾರ ಮಾಡಿದ್ರಿ ನನಗೂ. ನಿಮ್ ಮನ್ಯಾಗನು ಚಲೋ ಎಲ್ಲಾ ಕುತ್ಕೊಂಡು ಊಟ ಎಲ್ಲಾ ಮಾಡಿದ್ರು, ವಿಡಿಯೋ ಬಿಟ್ಟಾರ. ಮಾಡ್ಯಾರ ಸರ್. ಎಲ್ಲಾರ್ದು ಸಪೋರ್ಟ್ ಇದ್ರೇನೆ ಬೆಳ್ಯಾಕ್ ಆಗತ್ ಸರ್. ಇದು ಹೆಂಗದ ಅಂದ್ರೆ ಕೃಷಿ ನಾನು ಒಬ್ನೇ ಮಾಡಿ ನಾನು ಒಬ್ನೇ ಇಷ್ಟು ಮ್ಯಾಲ ಬಂದಿನಂತ ಯಾವತ್ತೂ ಹೇಳಲ್ಲ ಸರ್. ಇದ್ರಾಗ ಪ್ರತಿಯೊಬ್ಬರದು ಪಾಠ ಅದ ಸರ್. ನಾ 2 ಕೈ ಇದ್ರೆ ತಾಳಿ ಬಡಿಲಿಕ್ಕೆ ಆಗ್ತಂತೇನ್ರಿ. ಈ ವಿಜ್ಞಾನ ಕೇಂದ್ರದ ಆಯ್ತು, ಕೃಷಿ ಇಲಾಖೆ ಆಯ್ತು, ಮಾಧ್ಯಮ ಮಿತ್ರರು, ಪೇಪರ್ಸ್, ಪ್ರತಿಯೊಂದು ಎಲ್ಲರೂ ನೀವು ಸಹಕಾರ ಮಾಡಿದ್ರೆ ನಾವು ಮ್ಯಾಲ ಬರ್ಲಿಕ್ಕೆ ಆಗ್ತದ ಸರ್. ಇಲ್ಲಾಂದ್ರೆ ನಾನು ಒಬ್ಬನಿಗೆ ಅಂತಂದ್ರೆ ಏನು ಮಾಡ್ಲಿಕ್ ಆಗಲ್ಲ ಸರ್. ನಾವು ಯಾರಿಗ ರೆಸ್ಪೆಕ್ಟ್ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ರಿ. ಆರ್ಮಿದವ್ರಿಗೆ ರೈತರಿಗೆ ಯಾವಾಗ್ನು ನಾವು ಸಲ್ಯೂಟ್ ಮಾಡ್ಬೇಕ್ರಿ. ಯಾಕಂದ್ರೆ ಆರ್ಮಿದವ್ರು ಅಲ್ಲಿ ಬಾರ್ಡರ್ ಅಲ್ಲಿ ನಿಂತಿ ನಮ್ ಸಲಕ್ ಗನ್ ಹಿಡ್ಕೊಂಡ್ ನಿಂತಿಲ್ಲ ಅಂದ್ರೆ ನಾವ್ ಇಲ್ಲಿಲ್ಲ. ರೈತ ಒಬ್ಬ ಹೊಲದಲ್ಲಿ ಬಿತ್ತಿ ನಮಗೆಲ್ಲಾ ಅನ್ನ ಕೊಡ್ಲಿ ಅಂದ್ರೆ ಯಾರು 1 ಸೆಕೆಂಡ್ ಸುದ್ನಕ್ಕೆ ಇಲ್ಲಿ ಯಾರು ಭೂಮಿ ಮೇಲೆ ಇರಕ್ ಸಾಧ್ಯ ಇಲ್ಲ ಸರ್. ಸರ್, ಇನ್ನೊಂದ್ ಹೇಳ್ತೀನಿ ನಿಮಗ್ ಒಂದ್ ಮಾತ್ರಿ. ರೈತ ಬೆಳಿತಾನ್ರಿ, ರೈತಗ ಲಾಭ ಕಮ್ಮಿ ಸಿಗ್ಲಿಕತ್ತಾರೆ. ಆದ್ರೆ ಇನ್ನಾನು ರೈತರು ಕಷ್ಟದಾಗ ಯಾರ್ಯಾರಿ ಬಹಳಷ್ಟು. ನಾವು ಟೆಕ್ನಾಲಜಿದಿಂದ ಬೆಳೆದು ನಾವು ಬೆಳೆದೇವ್ ಅಂತ ಹೇಳ್ತೇವೆ ಸರ್, ಆದ್ರೆ ಅದು ಸರಳ ಸಿಗ್ಬೇಕ್ರಿ. ರೈತರಿಗೆ ಬಹಳಷ್ಟು ಕಷ್ಟ ಅದ ರೀ. ರೈತ ದೇಶದ ಬೆನ್ನೆಲುಬು ಅಂತಾರ ಸರ್. ಈಗ ಆರ್ಮಿದವ್ರಿಗೆ ಏನ್ ಸಕಲ ಸರ್ಕಾರಿ ಗೌರವ ಕೊಡ್ತಾರಲ್ರಿ, ರೈತರಿಗೂ ಅದೇ ರೀತಿ ಕೊಡ್ಬೇಕಂತ ಹೇಳಿ ನಂದು ನಿಮ್ ಚಾನಲ್ ಮುಖಾಂತರ ಹೇಳ್ತೀನಿ ಸರ್. ಈಗ ಸರ್ಕಾರಿ ಮರ್ಯಾದೆ ಕೊಡ್ತಾರ ಸರ್ ಬೇರೆ ಡಿಪಾರ್ಟ್ಮೆಂಟ್ ದವರಿಗೆ ಇದ್ದವರಿಗೆ, ಅದೇ ತರನೇ ಹಿಂಗ ಅವಾರ್ಡಿ ಫಾರ್ಮರ್ಗಳಿಗೆ ಅವರು ಅಟ್ಲೀಸ್ಟ್ ಸತ್ತಾಗ ಸರ್ಕಾರಿ ಮರ್ಯಾದೆ ಕೊಡ್ಬೇಕಂತೇಳಿ ನಾನು ಬಯಕೆ ಅದ ಸರ್. ನಾವು ಇದು ಮತ್ CM ಅವ್ರಿಗೂ ಮುಟ್ಟಿಸೋದಿತ್ರಿ, ನಿಮ್ ಚಾನಲ್ ಮುಖಾಂತರ ಹೇಳ್ತೀನಿ. ರೈತರಿಗೆ ಅದೊಂದು ಹೆಮ್ಮೆ.
ಅಂದ್ರ ನೀವ್ ಹೇಳೋದಂದ್ರ ದೊಡ್ಡ ದೊಡ್ಡ ಸಾಧನೆ ಮಾಡುವ ರೈತರಿಗೆ ಹಾ ರೀ ಗೌರ್ಮೆಂಟ್ ಆಫೀಸರ್ ಯಾವ ತರ ಅವ್ರ ಸರಿ ಹೋದಾಗ ಅವ್ರಿಗೆ ಹಾ ರೀ ಗೌರವ ಕೊಟ್ಟು ನಡ್ಕೋತಾರ. ಸಕಲ ಸರ್ಕಾರಿ ಮರ್ಯಾದೆ ಕೊಡ್ತಾರಲ್ರಿ ಆ ತರ ರೈತರಿಗೂ ಕೊಡ್ಬೇಕು ಸರ್. ಯಾಕಂದ್ರ ದೇಶ ಕಾಯೋ ವಿರೋಧ ಆದ್ರ ದೇಶವನ್ನು ಬದುಕ್ಸೋ ರೈತರಿ ಇವ್ರಿಬ್ರು ಇಲ್ದ್ರ ನಡೆಯಲ್ಲ ಸರ್. ಹಂಗಾಗಿ ಅವನಿಗೆ ಏನ್ ಗೌರವ ಕೊಡ್ತಾರೆ ಇವ್ನಿಗೂ ಅದೇ ಕೊಡ್ಬೇಕು ಸರ್. ರೈತರು ಬೇಕಾದಷ್ಟು ಕಷ್ಟಪಟ್ಟು ಬೆಳಿತಾರ ಸರ್. ನೀವ್ ಹೇಳಿದ್ ಕರೆಕ್ಟ್. ಇದು ರೂಲ್ಸ್ ತರ್ಬೇಕು ಸರ್. ನಾವ್ ಎಲ್ಲಾರಿ ರೈತರಿಗೆ ತರ್ಲಿಲ್ಲ ಅಂದ್ರೂ ಕೆಲವೊಂದಷ್ಟು ಸರ್ಕಾರಿ ಕಣ್ಣಿಗೆ ಕಾಣಂತವು ಪ್ರಶಸ್ತಿ ತಗೊಂಡವರು ಅವಾರ್ಡಿ ಫಾರ್ಮರ್ಗಳಿಗೆ ಅಂತವ್ರಿಗೆ ಸಕಲ ಸರ್ಕಾರಿ ಗೌರವ ಅಂದ್ರೆ ಉಳಿದ ರೈತರಿಗೂ ಇಂಪ್ರೆಷನ್ ಆತ ಸರ್ ಇದು. ಈ ತರ ನಾವ್ನು ಮಾಡ್ಬೇಕಪ್ಪ. ಈಗ ನೋಡ್ರಿ ಸರ್, ನಟ್ ಬೋಲ್ಟ್ ಫ್ಯಾಕ್ಟ್ರಿದಾಗ ತಯಾರಾತವ್ರಿ. ಆಹಾರ ಭೂಮಿಗೆ ಹೋಗ್ಬೇಕ್ರಿ, ಕಷ್ಟನೇ ಪಡ್ಬೇಕ್ರಿ. 5 ತಿಂಗಳು ತೊಗರಿ ಬೆಳೆಯೋದಂದ್ರ 5 ತಿಂಗಳ ಕಾಯ್ದೆ ತಗೋಬೇಕ್ರಿ. ನೀವ್ ಇವತ್ತು ನಿಮ್ ಈಗ ಫೋಟೋ ತೆಗಿತೀರಿ, ನಂದು ಈಗ ಪ್ರಿಂಟ್ ಹಾಕ್ತಿರಿ, ಈಗ ನಮ್ ಕೈದಾಗ 1 ಸೆಕೆಂಡ್ನಾಗ ಕೊಡ್ತೀರಿ. ಆಹಾರ ಹಂಗ್ ತಯಾರು ಮಾಡ್ಲಕ್ ಆತೇನ್ ಸರ್? 6 ತಿಂಗಳ ಕಾಯ್ಬೇಕೇ ರೀ. ಅಷ್ಟ 6 ತಿಂಗಳ ಪೇಶನ್ಸ್ ತಗೊಂಡು ಗಾಳಿ ಮಳೆ ಪ್ರಕೃತಿ ವಿಕೋಪ ಇಂಥವೆಲ್ಲ ಕಷ್ಟಪಟ್ಟು ರೈತ ಬೆಳೆದಿರ್ತಾನ್ರಿ. ಅವನಿಗೆ ಗೌರವ ಕೊಡ್ಬೇಕಂತೇಳಿ ನಾನು ಹೇಳ್ಬಯಸ್ತೀನಿ ಸರ್. ಇದು ನಿಮ್ದು ಬೈಕೆ ಈಡೇರ್ಲ ಅಂತ ಹೇಳ್ತೇನ್ರಿ ನಾನು ನನ್ ಮನಸ್ಸಿಂದ ರೀ. ಥ್ಯಾಂಕ್ಸ್ ರೀ ಸರ್. ನೀವು ನಮ್ ಸಲಕ್ ಇಷ್ಟೊತ್ತು ನಮ್ಗ್ ಟೈಮ್ ಕೊಟ್ಟಿ ನಮ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕ ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಎಷ್ಟು ಧನ್ಯವಾದ ಹೇಳೋನು ಸಾಲಲ್ಲ. ಯಾಕಂದ್ರೆ ನೀವು ದೊಡ್ಡ ಚಾನಲ್ ಕಲಾ ಮಾಧ್ಯಮ ಸರ್, ಪರಮ್ ಸರ್ ಚಾನಲ್ ಅಲ್ಲಿ ಬಂದವರು. ನಾವು ಒಂದೇ ಮಾತಿಗೆ ನಿಮಗ್ ಫೋನ್ ಮಾಡಿ ನಾವು ಈ ತರ ಮಾಡ್ತೀವಿ ಅಂತ ಹೇಳಿದಾಗ ನೀವು ಒಂದೇ ವಿಚಾರ ಮಾಡ್ಲಾರ್ದಂಗ ಆಯ್ತು ತೋಳ್ರಿ ಮಾಡಮ್ಮ ಅಂತ ಹೇಳಿರಿ ಸರ್. ಅದು ದೊಡ್ಡ ಮನ್ಸು ಸರ್. ನಾವು ಯಾವಾಗ್ಲೂ ಸರಳ ಜೀವಿಯಾಗಿರ್ಬೇಕು ಸರ್. ಪರಮೇಶ್ ಸರಳ ಮನಸ್ಸಿನಿಂದೇ ಮಾಡ್ತಾರ ಸರ್ ಎಲ್ಲ ವಿಡಿಯೋ. ಹಂಗಾಗಿ ಅವ್ರು ಬೆಳಿತಾ ಇರ್ತಾರ ಸರ್. ನೀವಾದ್ರೂ ಸರಳದಿಂದ ಕರೆದಿರಿ, ನಾನು ಸರಳ ಇದ್ದೀನಿ ಸರ್. ಈಗ ಪರಮ್ ಸರ್ ಬಲ್ಲಿ ಹೋಗಿನಿ, ನನಗೆ ಹಂಗ್ ಬೇಕು ಹಿಂಗ್ ಬೇಕು ಅವು ಏನು ಬ್ಯಾಡ್ರಿ ಸರ್. ನಾವು ಏನ್ ರೈತರ ಲೆಕ್ಕದಾಗಿದ್ದೇವೋ ಅದೇ ತರನೇ ಬರ್ತೇವೆ. ಈಗ ನಿಮ್ ಚಾನಲ್ ದಿಂದನು ರೈತರಿಗೆ ಯೂಸ್ ಆಗ್ತದ ಸರ್. ನೀವ್ನು ಯುವಕರಿದ್ದೀರಿ, ಇಂಥವೆಲ್ಲ ಮಾಡ್ಕೋತೋರಿ. ಅದೊಂದು ಸರ್ ತೋರಿಸಿದ್ರು ನನಗೆ ಕಪ್ಪಿನ ಗ್ಲಾಸ್ ಮೇಲೆ ಇದು ಹಾಕೋದು ಬಹಳ ಒಳ್ಳೆ ಇದು ಅನಿಸ್ತರಿ ಸರ್, ಇಂಪ್ರೆಷನ್ ಅನಿಸ್ತರಿ. ಅಂತವೆಲ್ಲ ಹೊಸ ಕಲಾಗಳು ಅವರಿ ನಿಂಬಲ್ನು. ಅಂತವೆಲ್ಲ ಬೆಳಕಿಗೆ ಬರ್ಬೇಕ್ರಿ. ನಮ್ಮಂತ ರೈತರಿಗೂ ಎಲ್ಲ ಬೆಳಕಿಗೆ ತಗೊಂಡ್ ಬರ್ರಿ. ನಿಮ್ ಸ್ನೇಹ ಜೀವಿ ಸರಿ, ನಾವ್ನು ಸ್ನೇಹ ಕಟ್ಕೋತೇವ. ಯಾವಾಗ್ಲೂ ನಿಮ್ ಸರಿ ಕೈ ಜೋಡಿಸ್ತೀನಿ ಅಂತ ಹೇಳಿ ಬಯಸ್ತೀನಿ ಸರ್. ನಮ್ ಸ್ನೇಹ ಜೀವ ಫೋಟೋ ಸರ್ ಇದೇ ತರ ಎಲ್ಲ ವಜ್ಜಿ ಮಾಡ್ಬೋದು ಸರ್. ನಮ್ ಸ್ನೇಹ ಜೀವ ಫೋಟೋಗ್ರಾಫಿ ಕಡೆಯಿಂದ ನಿಮ್ಗ್ ಸ್ಪಾನ್ಸರ್ ಕಡೆಯಿಂದ ಥ್ಯಾಂಕ್ಸ್ ರೀ ಸರ್. ಇದು ಶಿವನ್ ಮೂರ್ತಿ ರೀ, ನಮ್ ದೋಸ್ತರ ಕಡೆಯಿಂದ ಎಲ್ಲ ಕೊಟ್ಟಾರ. ಥ್ಯಾಂಕ್ಸ್ ರೀ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಈ ಪಾಡ್ಕಾಸ್ಟ್ ಬಹಳ ಎಲ್ಲಾ ಇಷ್ಟ ಆಗಿದೆ ಅನ್ಕೋತೀವಿ.